ಬಹಳ ಸುಂದರವಾದಂತಹ ಪ್ರಸ್ತುತಿ. ನಿಜವಾಗ್ಲೂ ಅಭಿನಂದನೆಗಳು ಎಲ್ಲವೂ ಕೂಡ ತುಂಬಾ ವಿಶೇಷವಾದದ್ದು. ವಸ್ತುತಃ ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿ ಅನ್ನೋದು ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ, ಭಕ್ತಿಗೂ ಪ್ರೇಮಕ್ಕೂ ಅಭೇದವನ್ನೇ ಹೇಳಿರುವಂಥದ್ದು. ಅದನ್ನೇ ನೀವು ಕೊನೆಗೆ ಅದನ್ನ ಸಾಧಿಸಿ ತೋರಿಸಿರುವಂಥದ್ದು ಬಹಳ ಚೆನ್ನಾಗಿದೆ. ಮತ್ತೆ ಆ ಕೊನೆಯ ಪ್ರಸ್ತುತಿಯಲ್ಲಿ ಕೂಡ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂತ ಯಾವುದನ್ನ ಶ್ರೀಕೃಷ್ಣ, ಭಗವಂತನಾದಂತಹ ಶ್ರೀಕೃಷ್ಣ ಆ ತತ್ವವನ್ನ ಹೇಳ್ತಾನೆ, ಅದನ್ನ ಕೂಡ ಸಾಕ್ಷಾತ್ಕಾರ ಮಾಡಿ ತೋರಿಸಿದಿರಿ. ಬಹಳ ಸುಂದರವಾಗಿದೆ. ಮತ್ತೆ ಸಿದ್ಧವಾದಂತಹ ಸಾಮಗ್ರಿ, ಈ ಭಾವಗೀತೆಗಳು, ಈ ನವೋದಯದ ಕಾಲದ ಕವಿಗಳು, ಕನ್ನಡದ ಕವಿಗಳು, ಅವರೆಲ್ಲ ಹೆಚ್ಚು ಕಮ್ಮಿ ಈ ಬಸವನಗುಡಿ ಈ ಏರಿಯಾದಲ್ಲೇ ಇದ್ದಂಥವ್ರು. ಅವರ ಈ ಕೃತಿಗಳನ್ನ ತಗೊಂಡು ತುಂಬಾ ಸುಂದರವಾಗಿ ಮಾಡಿರುವಂಥದ್ದು. ಮತ್ತೆ ಕರ್ನಾಟಕದವರೇ ಆದಂತಹ ಪುರಂದರದಾಸರು, ಕನಕದಾಸರು, ಈಗ 500-600 ವರ್ಷಗಳ ಹಿಂದೆ ಇದ್ದಂಥವ್ರನ್ನ ತಗೊಂಡು ಮಾಡಿರುವಂಥದ್ದು ಬಹಳ ಸುಂದರವಾಗಿದೆ. ಅಲ್ಲಿ ವಾಚಿಕ ಇವರು ವಿವೇಕ್ ಅವರು ಮಾಡಿದಂಥದ್ದು ಬಹಳ ಸುಂದರವಾಗಿತ್ತು. ಎಲ್ಲವನ್ನು ಪೋಣಿಸುವಂತಿದ್ದಕ್ಕೆ ಒಂದು ರೀತಿ ಸೂತ್ರಧಾರನ ರೂಪದಲ್ಲಿ, ಮತ್ತೆ ಕಾಲವೇ ಒಂದು ಸೂತ್ರಧಾರನಂತೆ ಇರುವಂಥದ್ದು. ಇದು ಭಗವದ್ಗೀತೆಯ ಮಾತು, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ. ಭಗವಂತನಾದಂತಹ ಶ್ರೀಕೃಷ್ಣನೇ ಕಾಲರೂಪ, ಕಾಲ ಸ್ವರೂಪಿ ಅಂತ ಅದರ ಒಂದು ಸಂಕೇತದಂತೆ ಸೂತ್ರೇ ಮಣಿಗಣ ಇವ ಅಂತ ಕೂಡ ಹೇಳ್ತಾನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ. ಆ ರೀತಿಯಾದಂತಹ ಸೂತ್ರತ್ವವನ್ನ ನೀವು ಮಾಡಿಕೊಟ್ಟಿದ್ದು ಕೂಡ ಬಹಳ ಚೆನ್ನಾಗಿತ್ತು. ಒಳ್ಳೆಯ ಸಾತ್ವಿಕ, ಒಳ್ಳೆಯ ಆಂಗಿಕ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಯಾವುದನ್ನ ಆವಿಷ್ಕಾರ ಮಾಡಿ, ಯಾವುದನ್ನ ಸಂಶೋಧನೆಯ ಮೂಲಕ ತಮ್ಮ ಕರಣಗಳ ಉಜ್ಜೀವನವನ್ನ ಮಾಡಿದ್ದಾರೆ, ಅದಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಗಜೇಂದ್ರ ಮೋಕ್ಷ ಆ ಸಂದರ್ಭದಲ್ಲಿ ಆ ಕಡೆನೂ ಕಾಣಿಸ್ತಾ ಇತ್ತು. ಅದು ಈ ಗಜಕ್ರೀಡಿತಕಂ ಆಗಿರ್ಬೋದು, ಅಥವಾ ಮತ್ತಲ್ಲಿ ಆಗಿರ್ಬೋದು, ಅಥವಾ ಕರಿಹಸ್ತ, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬಂದು ಎಲ್ಲ ಆಗಿದ್ದು ಬಹಳ ಸುಂದರವಾದಂತಹ ಪ್ರಸ್ತುತಿ. ಇದು ಮತ್ತೆ ಹೆಚ್ಚಿನ ಯಶಸ್ಸಿನ ಪ್ರಯೋಗಗಳನ್ನ, ಪ್ರಸ್ತುತಿಗಳನ್ನ ಕಾಣಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇಷ್ಟು ಜನ ಈ ಒಂದು ಸುಂದರವಾದಂತಹ ಶನಿವಾರದ ಸಂಜೆಯಲ್ಲಿ ಬಂದು ಇಷ್ಟು ಆಸಕ್ತಿಯನ್ನು ವಹಿಸಿ ಇರುವಂಥದ್ದು. ವಸ್ತುತಃ ಅಭಿನವ ಗುಪ್ತಪಾದರು ಹೇಳ್ತಾರೆ, ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ. ಸರಸ್ವತಿಯ ಪ್ರೇರಣೆ, ಅವಳ ಕೃಪೆ ಹೇಗೆ ಕಲಾವಿದರ ಮೇಲೆ ಇರಬೇಕು, ಅದೇ ರೀತಿಯಾಗಿ ಸಹೃದಯರ ಮೇಲೂ ಇರಬೇಕು. ಮತ್ತೆ ಸರಸ್ವತಿ ಸ್ವರೂಪರು ಈ ಕೊನೋಶಿಯರ್ ಸಹೃದಯರು ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ. ಸರಸ್ವತಿಯೇ ನಿಮ್ಮ ಪ್ರಸ್ತುತಿಯನ್ನ ನೋಡಿರೋ ಹಾಗೆ ಆಗಿದೆ. ಬಹಳ ಸಂತೋಷ, ಧನ್ಯವಾದ. ಮೊದಲನೇ ಸಲ ನಿಮ್ಮನ್ನ ನೋಡ್ತಾ ಇರೋದು. ವೈಯಕ್ತಿಕವಾಗಿ ಪರಿಚಯ ಇಲ್ಲ 3 ಜನದ್ದು, ಬಟ್ ಈ ಕಲೆಯ ಮೂಲಕ ಪರಿಚಯ ಆಗಿದ್ದೆ. ಬಹಳ ಸಂತೋಷ, ಧನ್ಯವಾದ. ಅರ್ಜುನನಿಗೆ ನಮಸ್ಕಾರ ಮಾಡೋದು ಬೇಡ.